ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿಮ್ಮೆಲ್ಲರೂ ನೋಡಲು ನಾನು ಸಂತೋಷ ಉಳ್ಳವನಾಗಿದ್ದೀನಿ. ಯೆಶಾಯ ಪ್ರವಾದ ಗ್ರಂಥದಲ್ಲಿ ನೋಡಬಹುದು. 61ನೇ ಅಧ್ಯಾಯದಲ್ಲಿ ಪ್ರಭು ಕ್ರಿಸ್ತರನ್ನು ಕುರಿತಲ್ಲಿ ಯೆಶಾಯ ಪ್ರವಾದಿ ಈ ವಾಗ್ದಾನವನ್ನು ನುಡಿಯುತ್ತಿದ್ದಾರೆ. ದೇವರ ಆತ್ಮ ನನ್ನ ಮೇಲಿದೆ, ದೇನದಲಿತರಿಗೆ ಶುಭ ಸಂದೇಶ ಸಾರಲು, ಬಂಧಿತರಿಗೆ ಬಿಡುಗಡೆಯಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ರಕ್ಷಕನು ಬರುತ್ತಾನೆಂಬುದು ವಾಗ್ದಾನವನ್ನು ನುಡಿದರು. ಪ್ರಿಯರೇ, ಆ ವಾಗ್ದಾನವನ್ನು ಲೋಕನ ಬರೆದ ಶುಭ ಸಂದೇಶ 4:18 ನಾವು ನೋಡಬಹುದು. ಯೇಸು ಸ್ವಾಮಿ ಆ ವಾಗ್ದಾನವನ್ನು ನೆರವೇರಿಸ್ತಾರೆ. ದೇವರ ಆತ್ಮ ನನ್ನ ಮೇಲಿದೆ, ದೇನದಲಿತರಿಗೆ ಶುಭ ಸಂದೇಶ ಸಾರಲು, ಬಂಧಿತರಿಗೆ ಬಿಡುಗಡೆಯಲು, ಶೋಷಿತರಿಗೆ ಸ್ವತಂತ್ರ ನೀಡಲು ದೇವರು ನನ್ನ ಅಭಿಷೇಕ ಮಾಡಿ ಕಲಿಸಿದ್ದಾರೆಂದು ಯೇಸು ಸ್ವಾಮಿ ಸ್ವತಃ ಅವರ ಬಾಯಲ್ಲಿ ನುಡಿತಾರ. ಯೆಶಾಯ ಪ್ರವಾದಿ ನುಡಿದ ವಚನವು ಇದು ಅವರ ವಾಗ್ದಾನವು ಕರೆಯಾಗಿದೆ. ಪ್ರಿಯರೇ, ವಚನ ಭಾಗ ಮುಂದುವರಿಸಿ ನೋಡಿದರೆ ಮತ್ತಾಯನ ಸುವಾರ್ಥ 4:23 ಆ ವಾಗ್ದಾನವನ್ನು ಯೇಸು ಸ್ವಾಮಿ ಕೈಗೆತ್ತಿಕೊಳ್ಳುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಪರಿಶುದ್ಧ ಆತ್ಮರ ಶಕ್ತಿಯಿಂದ ತುಂಬಿ ಅವರು ಗಲಿಲಾಯ ಪ್ರದೇಶಕ್ಕೆ ಬಂದಾಗ ಮೂರ್ಛ ರೋಗಿಗಳು, ಪಾರ್ಶ್ವವಾಯು ಪೀಡಿತರು, ನಾನಾ ಥರ ವ್ಯಾಧಿ ಹಾಗೂ ವೇದನೆಯಿಂದ ನರಳುತ್ತಿದ್ದ ಎಲ್ಲ ರೋಗಿಗಳು ಯೇಸುನ ಬಳಿಗೆ ಕರೆತಂತಾರೆ. ಯೇಸು ಸ್ವಾಮಿ ಅವರೆಲ್ಲರನ್ನು ಮುಟ್ಟಿ ಸೌಖ್ಯಗೊಳಿಸ್ತಾರೆ. ಅಲ್ಲಿ ಅವರ ಕೀರ್ತಿ ದಿಕ್ಕೋಪೋಲ ದೇಶದೆಲ್ಲ ಹಬ್ಬಿ ಹರಡುತ್ತದೆ. ಪ್ರಿಯರೇ, ಇದು ಯೆಶಾಯ ಪ್ರವಾದಿ ನುಡಿದ ವಾಗ್ದಾನವನ್ನು ಯೇಸು ಪ್ರಭು ನೆರವೇರಿಸ್ತಾರೆ. ಇನ್ನು ವಚನ ಭಾಗವನ್ನು ಮುಂದುವರಿಸಿ ನೋಡುವುದಾದರೆ ಮತ್ತಾಯ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 2ನೇ ವಚನದಲ್ಲಿ ಒಬ್ಬ ಕುಷ್ಠರೋಗಿ ಯೇಸುನ ಮುಂದೆ ತಲೆಬಾಗಿ, ಸ್ವಾಮಿ, ತಾವು ಮನಸ್ಸು ಮಾಡದೆ ನನ್ನ ಗುಣ ಮಾಡಿ ಬಲ್ಲರೆಂದು ಬೇಡಿದಾಗ ಪ್ರಭು ಯೇಸು ಅವನು ಮುಟ್ಟಿ, ಖಂಡಿತವಾಗಿ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣವೇ ಅವನು ಕುಷ್ಠವು ಮಾಯವಾಯಿತು. ಪ್ರಿಯರೇ, ವಚನ 16-17 ನೋಡುವುದಾದರೆ ಸಂಜೆ ಆಗುತ್ತಿದ್ದಂತೆ ದೆವ್ವ ಪೀಡಿತರು, ಮೈಯಲ್ಲಿ ನೆಟ್ಟಗಿಲ್ಲದವರು, ಪಿಸಾಸಿ ಪೀಡಿತರು, ಎಲ್ಲ ಮರಣ ಅವಸ್ಥೆಯಲ್ಲಿದ್ದವರು, ಅಂಧಕಾರದ ಅವಸ್ಥೆಯಲ್ಲಿದ್ದವರು, ರೋಗದ ಅವಸ್ಥೆ ಇದ್ದವರು ಎಲ್ಲರೂ ಯೇಸುವಿನ ಬಳಿಗೆ ಬಂದರು. ಯೇಸು ಸ್ವಾಮಿ ಅವರೆಲ್ಲರನ್ನು ಮುಟ್ಟಿ ಸೌಖ್ಯಗೊಳಿಸಿದರು. ಇಗೋ, ಆತ ನಮ್ಮ ಬಾಧೆಗಳನ್ನು ಹೊತ್ತುಕೊಂಡನು, ನಮ್ಮ ಕಷ್ಟ ಸಂಕಷ್ಟ ಆತನ ಮೇಲೆ ಹೊರಿಸಿಕೊಂಡು ನಮ್ಮ ವಾಗ್ದಾನವನ್ನು ಯೇಸು ಮೇಲೆ ನೆರವೇರಿಸ್ತಾರೆ. ನಿಜವಾಗಿ ವಹಿಸಿಕೊಂಡ ನಮ್ಮ ಬಾಧೆಗಳು ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಷ್ಟವನ್ನು. ಯೆಶಾಯ ಪ್ರವಾದ 53:5 ನೋಡಬಹುದು. ಗಾಯಗೊಂಡ ಆತ ನಮ್ಮ ಪಾಪಗಳ ನಿಮಿತ್ತ, ಜಜ್ಜರಿತ ಆತ ನಮ್ಮ ದ್ರೋಹಗಳ ದಸೆಯಿಂದ, ಪೆಟ್ಟು ತಿಂದನು ನಮ್ಮ ಸ್ವಸ್ಥತೆಗಾಗಿ. ತೊಳಲುತ್ತಿದ್ದೆವು ನಾವು ಒಬ್ಬೊಬ್ಬರು ದಾರಿ ತಪ್ಪಿದ ಕುರಿಗಳಂತೆ. ನಮ್ಮೆಲ್ಲರನ್ನು ಯೇಸು ಪ್ರಭು ವಶ ಒಡಮಡಿಕೆಲು ಎಲ್ಲವನ್ನು ಯೇಸು ಪ್ರಭು ಕುರಿಗಳಂತೆ, ಯೇಸು ಕುರುಬರಂತೆ ಬಂದು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದರು. ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಿದರು. ದೆವ್ವ ಪೀಡಿತರಿಗೆ ಬಿಡುಗಡೆಯನ್ನು ಕೊಟ್ಟರು. ಪ್ರಿಯರೇ, ಮತ್ತಾಯನ ಸುವಾರ್ಥ 4ನೇ ಅಧ್ಯಾಯ ನೋಡಬಹುದು. ಯೇಸುವಿನ ಬಳಿಗೆ ಅನೇಕ ರೋಗಿಗಳನ್ನು ಕರೆತರುತ್ತಾರೆ. ಅವರ ಶಿಷ್ಯರಿಂದ ರೋಗಗಳನ್ನು ಗುಣಪಡಿಸೋಕ್ಕಾಗದಿಲ್ಲ. ಅಲ್ಪ ವಿಶ್ವಾಸಿಗಳೇ, ನಾನು ನಿಮ್ಮೊಂದಿಗೆ ಎಷ್ಟು ದಿನ ಸಹಿಸಿಕೊಳ್ಳೆಂದು ಹೇಳಿ ಆ ರೋಗವನ್ನು, ಮೂರ್ಛ ರೋಗವನ್ನು ಗದರಿಸಿ ಯೇಸು ಮೇಲೆ ಬಿಡುಗಡೆ ಕೊಡ್ತಾರೆ. ಪ್ರಿಯರೇ, ನೀವು ರೋಗಿಗಳನ್ನು ಗುಣಪಡಿಸಲು ಪ್ರಾರ್ಥಿಸಲು ಪ್ರಾರ್ಥನೆ ಮತ್ತು ಉಪವಾಸವನ್ನು ಮಾಡಬೇಕೆಂದು ಯೇಸು ನಮಗೆ ಕರೆ ನೀಡುತ್ತಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದಾಗ ಅನೇಕ ಮಕ್ಕಳು ಅನೇಕ ಅವಶ್ಯಕತೆಗಳಿಗಾಗಿ ಯೇಸುವಿನ ಬಳಿಗೆ ಬರುತ್ತಿದ್ದರು. ಯೇಸು ಸ್ವಾಮಿ ಜರಿಗೋ ಪಟ್ಟಣಗಳಲ್ಲಿ ನಡೆದು ಹೋಗಬೇಕಾದರೆ 12 ವರ್ಷ ರಕ್ತಸ್ರ ರೋಗದಿಂದ ನರಳುತ್ತಿದ್ದ ಮಹಿಳೆ ಯೇಸುನ ಹಿಂಭಾಗದಿಂದ ಬಂದು ಯೇಸು ಸ್ವಾಮಿ ಉಡುಪ ಅಂಚನ್ನು ಮುಟ್ಟಿದ ತಕ್ಷಣ ಅವರ ಸೌಖ್ಯವನ್ನು ಪಡೆದುಕೊಂಡರು. ನನ್ನನ್ನು ಮುಟ್ಟಿದವರು ಯಾರು? ಯೇಸು ಪ್ರಭು ಕೇಳಿದಾಗ, ನಾನಿನ್ನ ಮರೆ ಮಾಡಲಾಗುವುದಿಲ್ಲ, ನಾನು ಸುಮ್ಮನಾದರೆ ಆತ ನನ್ನ ಹೆಸರು ಹಿಡಿದು ಕರೆಯುವನೆಂಬುದು ಮನಕಾಲೂರಿ ಸ್ವಾಮಿ ನಾನೇ ಮುಟ್ಟಿದೆ ಅಂತಾರೆ. ಮಗಳೇ, ನಿನ್ನ ವಿಶ್ವಾಸ ನಿನ್ನ ಗುಣಪಡಿಸಿದೆ, ಸಮಾಧಾನದಿಂದ ಹೋಗಿ ಎಂದು ಯೇಸು ಸ್ವಾಮಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಶಿಷ್ಯರೊಂದಿಗೆ ದೋಣಿಯಲ್ಲಿ ಪ್ರಯಾಣ ಮಾಡುವ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 8:26-28 ವಚನದಲ್ಲಿ ನೋಡಬಹುದು. ಅಲ್ಲಿ ಸಮುದ್ರ ಮಧ್ಯದಲ್ಲಿ ದೊಡ್ಡ ಬಿರುಗಾಳಿ ಆವರಿಸುತ್ತದೆ. ದೋಣಿ ಅಲೆಗಳ ಮಧ್ಯದಲ್ಲಿ ಮುಳುಗಲು ಪ್ರಾರಂಭಿಸುತ್ತದೆ. ಶಿಷ್ಯರು ಭಯಭ್ರಾಂತರಾಗುತ್ತಾರೆ. ಗುರುವೇ, ನಮ್ಮನ್ನು ಕಾಪಾಡಿ, ನಾವು ನೀರು ಪಾಲಾಗ್ತಂದಾಗ ಯೇಸು ಸ್ವಾಮಿಯಲ್ಲಿ ಎದ್ದು ಸರೋವರವನ್ನು, ಸಮುದ್ರವನ್ನು ಗದರಿಸುತ್ತಾರೆ. ವಾತಾವರಣ ಪ್ರಶಾಂತವಾಗುತ್ತದೆ. ಪ್ರಿಯರೇ, ಗಾಳಿಯು ಸರೋವರು ಇವರು ಹೇಳಿದಂತೆ ಕೇಳಬೇಕಾದರೆ ಇವರು ಯಾರಿರಬೇಕದೆಂಬುದು ಅವರೆಲ್ಲರ ಆ ಕ್ಷಣದಲ್ಲಿ ಆಲೋಚನೆ ಮಾಡಿದ. ಪ್ರಿಯರೇ, ನಾವು ಈ ಸಮಯದಲ್ಲಿ ಯೋಚನೆ ಮಾಡುವವರಾಗಿರಬೇಕು. ಯೇಸು ಪ್ರಭು ಅಂತ ಲೋಕ ರಕ್ಷಕರನ್ನು ಸ್ವಂತವಾಗಿ ಕೊಟ್ಟಿದ್ದಾರೆ. ದೆವ್ವ ಪೀಡಿತರಿಗೆ ಬಿಡುಗಡೆ ಕೊಟ್ಟಂತೆ ಯೇಸು ಪ್ರಭು, ಮೂರ್ಛ ರೋಗಿಗಳಿಗೆ ಸೌಖ್ಯ ಕೊಟ್ಟಂತೆ ಯೇಸು ಪ್ರಭು, ಪೇತ್ರನ ಹತ್ಯೆಯನ್ನು ಗುಣಪಡಿಸಿದ ಯೇಸು ಪ್ರಭು, ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಸೌಖ್ಯ ಕೊಟ್ಟಂತೆ ಯೇಸು ಪ್ರಭು, ಯೆಶಾಯ ಪ್ರವಾದಿ ದರ್ಶನದಲ್ಲಿ ಕಂಡು ಯೇಸು ಸ್ವಾಮಿನ ಕುರಿತು ವಾಗ್ದಾನಗಳನ್ನು ನೆರವೇರಿಸಿದಂತೆ ಯೇಸು ಪ್ರಭು,
ಎಲ್ಲ ರೋಗ ರುಜಿನಗಳು, ಬಾಧೆಗಳು, ವೇದನೆಗಳು, ಕಷ್ಟ ಸಂಕಷ್ಟಗಳು ಶಿಲೆಬೆಯಲ್ಲಿ ಹೊತ್ತುಕೊಂಡು ನಮಗಾಗಿ ಪ್ರಾಣ ಕೊಟ್ಟಂತೆ ಯೇಸು ಪ್ರಭು ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಲು ಈ ಲೋಕಕ್ಕೆ ಆಗಮಿಸಿ ಬಂದರು. 2025 ವರ್ಷಗಳ ಹಿಂದೆ ಅವರು ಈ ಭೂಮಿಯಲ್ಲಿ ಬಂದು ಪಾಡುಪಟ್ಟು ಶಿಲೆಬೆಗೆ ಏರಿಸಲ್ಪಟ್ಟು ನಮ್ಮೆಲ್ಲ ರೋಗಗಳು ಅವರಿಗೆ ಸೌಖ್ಯ ಕೊಟ್ಟರು. ಸ್ವಾಮಿ, ವಚನ ಭಾಗಗಳನ್ನು ಮುಂದುವರಿಸಿ ನೋಡುವುದಾದರೆ, ಬಾರ್ತಿಮೈನು ಏಸು ಸ್ವಾಮಿ ಹೋಗುತ್ತಿರುವ ದಾರಿ ಮಗಲಲ್ಲಿ ಕುಳಿತುಕೊಂಡು ಏಸು ಹೋಗುತ್ತಿರುವ ತಿಳಿದ ತಕ್ಷಣ, ದೇವರೇ ನನ್ನ ಮೇಲೆ ಕರುಣೆ ತೋರಿ ಎಂದು ಕೂಗಿಕೊಂಡಾಗ ಏಸವನ ಕಣ್ಣುಗಳನ್ನು ಮುಟ್ಟಿ ಸೌಖ್ಯ ಕೊಟ್ಟಿಸರು. ಪ್ರಿಯರೇ, ಅನೇಕ ವ್ಯಾಧಿಗಳಿಗೆ, ಅನೇಕ ಮಕ್ಕಳಿಗೆ ಸೌಖ್ಯ ಕೊಟ್ಟಂತೆ ಯೇಸು ಪ್ರಭು ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಎಂಥ ರೋಗ ಬಾಧೆಗಳು, ಕಷ್ಟ ಸಂಕಷ್ಟಗಳಿದ್ದರೂ ಎಲ್ಲವನ್ನು ಸೌಖ್ಯ ಕೊಡುವಂಥ ಪ್ರಭು ನಮ್ಮೊಂದಿಗೆ ಇದ್ದಾರೆ ಎಂಬುದು ಭರವಸೆ ನಮ್ಮಲ್ಲಿ ಇರಬೇಕು, ನಂಬಿಕೆ ನಮ್ಮಲ್ಲಿ ಇರಬೇಕೆಂದು ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ವಿಶ್ವಾಸವನ್ನು ಕರೆ ನೀಡುತ್ತಾರೆ. ಪ್ರಿಯರೇ, ಇದನ್ನು ಕುರಿತು ನಾವು ತುಂಬ ಆಳವಾಗಿ ಚಿಂತಿಸಿ ಧ್ಯಾನಿಸುವುದಾದರೆ, ಇದಕ್ಕಿಂತ ಮಿಗಿಲಾಗಿ ತನ್ನ ಶಿಷ್ಯರಿಗೆ ಈ ಅಧಿಕಾರವನ್ನು, ಶಕ್ತಿಯನ್ನು ಕೊಟ್ಟರು. ಅವರ ಪರಿಶುದ್ಧ 3 ವರ್ಷ ಯೇಸುವಿನ ಜೊತೆಯಲ್ಲಿ ಇದ್ದರು. ಯೇಸು ಪ್ರಭು ಯಾರೆಂಬುದು ಅರಿತುಕೊಳ್ಳದೆ ಅವರು ಜೀವಿಸಿದ್ದರು. ಯಾವಾಗ ಪರಿಶುದ್ಧ ಆತ್ಮರ ಶಕ್ತಿ ಅವರ ಮೇಲೆ ಇಳಿದು ಬಂತು, ಅವರೆಲ್ಲ ರೋಗಿಗಳಿಗೆ ಸೌಖ್ಯ ಕೊಟ್ಟರು, ಸತ್ತ ತೋಬಿತನಿಗೆ ಎಬ್ಬಿಸಿದರು. ಯೇಸು ನಾಮದಲ್ಲಿ ಪರಿಶುದ್ಧ ಆತ್ಮರ ಶಕ್ತಿ ಮೂಲಕ ಪೇತ್ರನ ಹಾದು ಹೋಗುವಾಗ ಆತನ ನೆರಳು ಕೆಲವರ ಮೇಲೆ ಬೀಳೆಂದು ರೋಗಿಗಳನ್ನು ಡೋಲುಗಳು, ಹಾಸಿಗೆ ಸಮೇತ ತಂದು ಹೊತ್ತು ತಂದು ಮಲಗಿಸ್ತಾ ಇದ್ದರು. ಎಲ್ಲರೂ ಸ್ವಸ್ಥರಾಗ್ತಾ ಇದ್ದರು. ಅವರು ಬಲಿಸಿದ ಕರವಸ್ತುಗಳು, ಉಡುಪುಗಳು ತೆಗೆದುಕೊಂಡು ಹೋಗಿ ವ್ಯಾಧಿಷ್ಠರಿಗೆ ಮುಟ್ಟಿಸಿದಾಗ ರೋಗಿಗಳು ಸೌಖ್ಯ ಹೊಂದುತ್ತಾ ಇದ್ದರು. ಪ್ರಿಯರೇ, ಪ್ರೇಷಿತರ ಕಾರ್ಯಕಲಾಪವನ್ನು ನೋಡ್ಬೋದು, 11:19 ನೋಡ್ಬೋದು. ವಚನವನ್ನು ಸಂಪೂರ್ಣವಾಗಿ ಎಲ್ಲವನ್ನು ಸೌಖ್ಯ ಕೊಟ್ಟಂತೆ ಯೇಸು ಪ್ರಭು ನಮ್ಮೊಂದಿಗಿದ್ದಾರೆ. ಯೆಶಾಯ ಪ್ರವಾದಿ ವಾಗ್ದಾನ ಮಾಡಿ ಕಲಿಸಿದ ನುಡಿದಂಥ ವಚನ ಪ್ರಕಾರ ಈ ಲೋಕಕ್ಕೆ ಅವರು ಬಂದರು, ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಿದರು, ದೆವ್ವ ಪೀಡಿತರಿಗೆ ಸೌಖ್ಯ ಕೊಟ್ಟರು, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿದರು, ಎಲ್ಲ ಸತ್ತವರಿಗೆ ಎಬ್ಬಿಸಿದರು, ಎಲ್ಲ ಸಹಸ್ರಾರು ಜನರಿಗೆ ಅನ್ನಪಾನವನ್ನು ಕೊಟ್ಟಿದ್ರು, ಎಲ್ಲವನ್ನು ಆಶೀರ್ವಾದ ಮಾಡಿದರು. ಎಲ್ಲ 38 ವರ್ಷ ಪಾರ್ಶ್ವ ರೋಗಿಗೆ ಸೌಖ್ಯವನ್ನು ಕೊಟ್ಟರು. ಪಾರ್ಶ್ವ ರೋಗಿ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲಾಗಿದ್ದಾಗ ರೋಗ ಸೌಖ್ಯ ಉಂಟಾಯಿತು. ಪ್ರಿಯರೇ, ಅನೇಕ ಮಕ್ಕಳನ್ನು ದೇವರು ಬಿಡುಗಡೆ ಕೊಟ್ಟಂತೆ ಯೇಸು ಪ್ರಭು 18 ವರ್ಷದಿಂದ ದೆವ್ವ ಪೀಡಿತಲಾಗಿ ಗೂನಿಯಾಗಿದ್ದಂಥ ಆಕೆಗೆ ಸೌಖ್ಯ ಕೊಟ್ಟಂತೆ ಯೇಸು ಪ್ರಭು ಇದೋ ನಮ್ಮ ಮಧ್ಯದಲ್ಲಿ ಇಂದು ಜೀವಿಸುವ ದೇವರಾಗಿದ್ದಾರೆ. ಇಬ್ರಿಯ 13:8 ನಾನು ಇಂದು ಯಾವಾಗಲೂ ಸದಾ ನಿಮ್ಮ ಜೊತೆಗಿರುವವನಾಗಿದ್ದೇನೆ ಎಂದು ಯೇಸು ಪ್ರಭು ಹೇಳುತ್ತಿದ್ದಾರೆ. ಇದಾಗಿ ದೇವರ ವಾಗ್ದಾನವನ್ನು ಪ್ರೈಸ್ ದಿ ಲಾರ್ಡ್.